ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಜನ ಇನ್ಫಾರ್ಮೇಶನ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ನ 2026 ಮತ್ತು 27ನ ನ್ಯೂ ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನ ಕೇಳಿದ್ದೀರಾ. ಮತ್ತೆ ಆ ಪ್ರೀವಿಯಸ್ ಇಯರ್ನ ಒಂದು ಅಮೌಂಟ್ ಬಗ್ಗೆನೂ ಕೂಡ ತುಂಬಾ ಜನ ಕೇಳಿದ್ದೀರಾ. ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ ಹೊಸ ಅಪ್ಲಿಕೇಶನ್ 2026 ಮತ್ತೆ 27ನೇ ಸಾಲಿನ ಅದು ಪೋಸ್ಟ್ ಮ್ಯಾಟ್ರಿಕ್ ನ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಬಂದ್ಬಿಟ್ಟು ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ಸೇವಾ ಸಿಂಧುನಲ್ಲಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದ್ರೆ PUC ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ITI ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಡಿಪ್ಲೊಮೊ ಸ್ಟೂಡೆಂಟ್ಸ್, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್, PG ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಪೋಸ್ಟ್ SSLC ಕೋರ್ಸಸ್ ಕಂಪ್ಲೀಟ್ ಮಾಡಿರೋರು ಕೂಡ ನಿಮ್ಗೆ ಅಪ್ಲಿಕೇಶನ್ಗೆ ಓಪನ್ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ ಡೇಟು ಅಪ್ಲೈ ಮಾಡೋಕ್ಕೆ 31 ಆಗಸ್ಟ್ 2026 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅದೇ ತರನೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಡೇಟು 31 ಜಾನ್ವರಿ 2027. ಇದನ್ನ ಟೈಮ್ ಇದೆ, ಬಟ್ ಯಾರು ಕೂಡ ಡಿಲೇ ಮಾಡಕ್ ಹೋಗ್ಬಿಡಿ, ಅಪ್ಲೈ ಮಾಡಿಬಿಡಿ. ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ನಿಮ್ಮ ಒಂದು ಕೋರ್ಸ್ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಅದಾದ್ಮೇಲೆ ರೀಸೆಂಟಾಗಿ ಯಾವ್ದಾನ ಅಪ್ಡೇಟ್ ಬಂದಿದೆಯಾ ಅಮೌಂಟ್ ಇಂದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ದೀರಾ. ಸೊ ಪ್ರೆಸೆಂಟ್ ನೋಡ್ಕೊಳ್ಳೋದಾದ್ರೆ SSP ಪೋರ್ಟಲ್ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇವಾಗೇನು ಪ್ರೀವಿಯಸ್ ಇಯರ್ನ ಒಂದು ಅಮೌಂಟು ಬರಬೇಕಾಗಿತ್ತು, ಅದು ತುಂಬಾ ಜನಕ್ಕೆ ಬಂದಿದೆ, ತುಂಬಾ ಜನಕ್ಕೆ ಬಂದಿಲ್ಲ. ವಿದ್ಯಾಸಿರಿ ಸ್ಕಾಲರ್ಶಿಪ್ 15,000 ಎಲ್ಲರಿಗೂ ಕೂಡ ಬಂದಾದ್ಮೇಲೆ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ದೀರಾ. ಸೊ ಹಂಗಾಗಿನೇ ನನ್ನ ಪ್ರಕಾರ ಇನ್ನೊಂದು 3 to 4 months ಯಾವುದೇ ಅಮೌಂಟ್ ಬಗ್ಗೆ ಸುದ್ದಿ ಬರಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಹೊಸ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ. ಸೊ ಹಂಗಾಗಿನೇ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತ್ರ.